ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಭಾರತಿ ಮರುವಂತೆ. ಶಿವರಾತ್ರಿ ಹಬ್ಬಕ್ಕೊಂದು ರಂಗೋಲಿ ಬಿಡಿಸ್ತಾ ಒಂದಿಷ್ಟು ವಿಚಾರಗಳನ್ನು ತಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೇನೆ. ನಮ್ಮ ಹಳ್ಳಿಯ ಸಂಸ್ಕೃತಿಯಲ್ಲಿ ಕಲ್ಲು, ಮಣ್ಣು, ಗಿಡ, ಮರ, ಹೂವು, ಪ್ರಾಣಿ ಪಕ್ಷಿಗಳು, ನೀರು, ಬೆಂಕಿ, ಗಾಳಿ ಅಂದರೆ ಪ್ರಕೃತಿಯ ಎಲ್ಲ ಜೀವಸಂಕುಲಗಳನ್ನು ಬೇರೆ ಬೇರೆ ರೂಪದಲ್ಲಿ ಪೂಜಿಸುವ, ಆರಾಧಿಸುವ, ಗೌರವಿಸುವ ಪದ್ಧತಿ ನಮ್ಮ ದೇಶದ್ದು. ಹಾಗಾಗಿ ಯಾವಾಗಲೂ ನಮಗೆ ಹಬ್ಬಗಳು ನೋಡಿ. ಶಿವರಾತ್ರಿ ಅಂದ ತಕ್ಷಣ ನಮಗೆ ನೆನಪಾಗುವುದು ಆ ದಿನ ರಾತ್ರಿ ಜಾಗರಣೆ ಮಾಡುವಂಥ ಪದ್ಧತಿ. ನನಗೆ ನನ್ನ ಬಾಲ್ಯದ ದಿನಗಳು ನೆನಪಾಗ್ತಾ ಇದೆ. ಈ ಹಬ್ಬ ಬಂತು ಅಂದರೆ ನಮಗೆಲ್ಲ ಮಕ್ಕಳಿಗೆ ತುಂಬ ಖುಷಿ. ಯಾಕೆ ಅಂದರೆ ಈ ಹಬ್ಬದ ದಿನ ಮನೆಯ ಅಂಗಳದಲ್ಲಿ ಅಥವಾ ನಮ್ಮ ತೋಟದಲ್ಲಿ ಇಟ್ಟಿರುವಂತಹ ಕೆಲವು ವಸ್ತುಗಳನ್ನು ಯಾರೋ ಕದ್ದು ರಾತ್ರಿ ಬೆಳಗಾಗುವುದರೊಳಗೆ ಬೇರೆ ಸ್ಥಳದಲ್ಲಿ ಇಡ್ತಾ ಇದ್ರು. ಅವರ ಮನೆಯ ಸೈಕಲ್ ಗದ್ದೆ ಬೈಲಲ್ಲಿ ಇತ್ತಂತೆ, ಇವರ ಮನೆಯ ಯಾವುದೋ ಒಂದು ವಸ್ತು ನಡು ರಸ್ತೆಯ ಮೇಲಿತ್ತಂತೆ. ಹೀಗೆ ಮಾರನೆಯ ದಿನ ನಾವೆಲ್ಲ ಮಕ್ಕಳು ಖುಷಿ ಖುಷಿಯಲ್ಲಿ ಮಾತಾಡಿಕೊಳ್ತಾ ಇದ್ದೆವು. ಇನ್ನೊಂದು ವಿಷಯ ನೆನಪಾಗ್ತಾ ಇದೆ ನೋಡಿ. ಈ ದಿನ ಕತ್ತಲಾದ ತಕ್ಷಣ ಮನೆಯ ಅಂಗಳಕ್ಕೆ, ಗೋಡೆಗಳಿಗೆ, ಮನೆಯ ಹೆಂಚಿನ ಮಾಡಿಗೆ ಒಂದಿಷ್ಟು ಮಣ್ಣಿನ ಸೆಟ್ಟೆಗಳು ಅಂದರೆ ಮೃದುವಾದ ಮಣ್ಣಿನ ಉಂಡೆಗಳನ್ನು ಯಾರೋ ಬಿಸಾಡ್ತಾ ಇದ್ರು. ಇದಕ್ಕೆ ಸೆಟ್ಟೆ ಕುಟ್ಟುವ ಹಬ್ಬ ಅಂತ ಕೂಡ ಕರೀತಾರೆ. ಇಂತಹ ತುಂಟಾಟ ಮಾಡೋದು ಮಕ್ಕಳ ಗುಂಪಾಗಿತ್ತು ನೋಡಿ. ವಿಶೇಷವೆಂದರೆ ಈ ದಿನ ಮಾತ್ರ ಯಾರಿಗೂ ಯಾರೂ ಬೈಯುವ ಹಾಗೆ ಇಲ್ಲ. ಪೊಲೀಸ್ ಕಂಪ್ಲೇಂಟ್ ಅಂತೂ ಇಲ್ಲವೇ ಇಲ್ಲ. ಮಕ್ಕಳಿಗೆಲ್ಲ ಈ ಹಬ್ಬದ ದಿನ ಇದೊಂದು ಆಟವಾಗಿತ್ತು. ಇದೊಂದು ಶಿವರಾತ್ರಿ ಹಬ್ಬದ ಸಂಪ್ರದಾಯವೂ ಹೌದು. ಈ ದಿನವಂತೂ ಬಿಲ್ವಪತ್ರೆ ಎಲೆಗಳು ಎಲ್ಲೆಲ್ಲಿ ಇದೆ ಅಂತ ಹುಡುಕಿ ಹುಡುಕಿ ತಂದು ಅಮ್ಮನಿಗೆ ಮತ್ತು ಅಜ್ಜಿಗೆ ಕೊಡ್ತಾ ಇದ್ದೆವು. ಬಿಲ್ವಪತ್ರೆಯ ಎಲೆ ಮತ್ತು ಕಾಯಿಯಲ್ಲಿ ಔಷಧ ಗುಣಗಳು ತುಂಬ ಇದೆಯಂತೆ. ಈ ಹಬ್ಬದ ದಿನ ಬಿಲ್ವಪತ್ರೆ ಮತ್ತು ಶಿವಲಿಂಗದ ಸಂಕೇತಗಳನ್ನು ರಂಗೋಲಿಯಲ್ಲಿ ಬಿಡಿಸ್ತಾರೆ. ಶಿವರಾತ್ರಿಯ ಮಾರನೆಯ ದಿನ ಡೋಲು ಬಡಿಯುತ್ತಾ ದಿಮ್ಸಾಲ್ ಹೇಳ್ಕೊಂಡು ಬರುವಂತಹ ಒಂದು ಸಂಪ್ರದಾಯ ಇದೆಯಲ್ಲ, ಅದಂತೂ ನೋಡಲಿಕ್ಕೆ ಇನ್ನೂ ಚೆಂದ. ಪ್ರಸ್ತುತದಲ್ಲಿ ಈ ಹಬ್ಬದಂದು ರಾತ್ರಿ ನಿದ್ರೆ ಬಿಟ್ಟು ಜಾಗರಣೆ ಮಾಡುವ ಎಚ್ಚರದಲ್ಲಿರುವ ಈ ಸಂಪ್ರದಾಯದ ವೈಜ್ಞಾನಿಕತೆಯ ಬಗ್ಗೆ ವಿಚಾರ ಮಾಡಬೇಕಾಗಿದೆ. ಆಧುನಿಕತೆಯ ಈ ಭರಾಟೆಯಲ್ಲಿ ನಮ್ಮ ನೆಲದ ಮೂಲ ಸಂಸ್ಕೃತಿ ಬದಲಾಗ್ತಾ ಇದೆ. ಈ ನೆಲದ ಕಲೆ, ಸಾಹಿತ್ಯ, ಸಂಸ್ಕೃತಿಯಲ್ಲಿ ಬದುಕಿನ ಮೌಲ್ಯಗಳನ್ನು ಜನಪದರು ನಮಗೆ ಕೊಟ್ಟಿದ್ದಾರೆ. ಅಂತಹ ಹಿರಿಯ ತಲೆಮಾರುಗಳ ಕೊಂಡಿ ಒಂದೊಂದೇ ಕಳಚಿ ಹೋಗ್ತಾ ಇದೆ. ಅವರೊಂದಿಗೆ ಜನಪದ ಸಂಸ್ಕೃತಿಯೂ ಮರೆಯಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಮಗೆ ಬದುಕು ಕೊಟ್ಟಂತಹ ಈ ನೆಲದ ಭಾಷೆ, ಸಾಹಿತ್ಯ, ಕಲೆ, ಮೂಲ ಸಂಸ್ಕೃತಿಯ ಬಗ್ಗೆ ಅಭಿಮಾನ ಮತ್ತು ಜಾಗೃತಿ ಆಗಬೇಕಾಗಿದೆ. ಅದರಿಂದಲೇ ಆರೋಗ್ಯಕರ ಸಮಾಜ ಕಟ್ಟಲಿಕ್ಕೆ ಸಾಧ್ಯವಿದೆ. ತಮ್ಮೊಂದಿಗೆ ಮಾತನಾಡ್ತಾ ಶಿವರಾತ್ರಿ ಹಬ್ಬಕ್ಕೊಂದು ರಂಗೋಲಿ ಸಿದ್ಧವಾಯಿತು ನೋಡಿ. ಇನ್ನೊಮ್ಮೆ ಇನ್ನೊಂದು ರಂಗೋಲಿಯೊಂದಿಗೆ ಬರ್ತೇನೆ. ತಮ್ಮೆಲ್ಲರ ಶುಭ ಹಾರೈಕೆ ನನಗಿರಲಿ. ನಮಸ್ಕಾರ.